ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಬನ್ನಿ, ಶ್ರೀ ಸಾಯಿಬಾಬಾ ಅವರು ನಿಮಗೆ ಏನನ್ನ ಸಂದೇಶವನ್ನು ಕಳಿಸಿದ್ದಾರೆ ಎಂದು ನೋಡೋಣ. ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಬಾಬಾ ಅವರು ಒಂದು ಸಂದೇಶದ ಜೊತೆಗೆ ನಿಮ್ಮ ಬದುಕಿಗೆ ತಿರುವನ್ನು ಕೊಡ್ತಾ ಇದ್ದಾರೆ. ಮಗುವೆ, ಕೇವಲ ಹೆಸರಿಗಷ್ಟೇ ಬದುಕಬೇಕಾ, ಅಥವಾ ಎಲ್ಲೇ ಹೋದರೂ ನಿಮ್ಮದೇ ಆದ ಒಂದು ಛಾಪು ಮೂಡಿಸಬೇಕಾ? ನಿಮ್ಮ ಜೀವನದಲ್ಲಿ ಕೇವಲ ಸೌಕರ್ಯ ಮತ್ತು ಶಾರ್ಟ್ಕಟ್ಗಳಿಗಿಂತ ನಿಜವಾದ ಒಳ್ಳೆಯತನವನ್ನು ನೀವು ಬಯಸಿದರೆ ಈ 5 ನಿಯಮಗಳನ್ನು ಹಿಂದೆ ರೂಢಿಸಿಕೊಳ್ಳಿ. ಯಾರೂ ಇಲ್ಲದಾಗ ನೀವು ಯಾರಾಗಿರುತ್ತೀರೋ ಅದೇ ನಿಮ್ಮ ಅಸಲಿಯ ವ್ಯಕ್ತಿತ್ವವಾಗಿರುತ್ತದೆ. ಒಬ್ಬ ಬಲಿಷ್ಠ ಮಹಿಳೆಯಾಗಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋದು ಹೇಗೆ, ಬನ್ನಿ ಇಂದು ಕಲಿಯೋಣ. ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿ ಕೇವಲ ಸೌಕರ್ಯ ಮತ್ತು ಶಾರ್ಟ್ಕಟ್ಗಳಿಗಿಂತ ನಿಜವಾದ ಒಳ್ಳೆಯತನವನ್ನು ನೀವು ಬಯಸಿದರೆ ನೀವು ತತ್ವಗಳು, ಶಿಸ್ತು ಮತ್ತು ನಿರ್ದೇಶನದಲ್ಲಿ ನಿಮ್ಮನ್ನು ನೆಲೆಗೊಳಿಸಿಕೊಳ್ಳಬೇಕು. ನಾಟಕ, ನೆಪಗಳು ಮತ್ತು ದೃಢೀಕರಣದಲ್ಲಿ ತಮ್ಮ ಜೀವನವನ್ನು ವ್ಯರ್ಥ ಮಾಡುವುದರಿಂದ ಯಾವಾಗಲೂ ದೂರವಿರಿ, ಏಕೆಂದರೆ ಅವರ ಬೆಳವಣಿಗೆಯ ಭಯವು ನಿಮ್ಮನ್ನು ಸ್ವತಃ ಸಾಮರ್ಥ್ಯವನ್ನು ಮಾತ್ರ ಬರಿದು ಮಾಡುತ್ತದೆ. ಹೊಸದನ್ನು ಅಧ್ಯಯನ ಮಾಡುವುದನ್ನು ಮತ್ತು ಅಮೂಲ್ಯವಾದ ಕೌಶಲ್ಯಗಳನ್ನು ನಿರ್ಮಿಸುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ಸ್ವತಂತ್ರ ಜ್ಞಾನದಿಂದ ಪ್ರಾರಂಭವಾಗುತ್ತದೆ ಮತ್ತು ನಿರಂತರವಾಗಿ ಕಲಿಕೆಯು ಮಹಿಳೆಯನ್ನು ಈ ಜಗತ್ತಿನಲ್ಲಿ ಎಂದಿಗೂ ನಿಯಂತ್ರಿಸಲಾಗುವುದಿಲ್ಲ ಅಥವಾ ನಿರ್ಲಕ್ಷಿಸಲಾಗುವುದಿಲ್ಲ. ನಿಮ್ಮ ಸ್ಥಳ ಅಥವಾ ಕ್ರಿಯೆಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಮುರಿದದ್ದನ್ನು ಸರಿಪಡಿಸಿ, ಸ್ಥಳವಿಲ್ಲದಿದ್ದನ್ನು ಸರಿಪಡಿಸಿ ಮತ್ತು ನಿಜವಾದ ಪಾತ್ರ ಹಾಗೂ ಆತ್ಮವಿಶ್ವಾಸವನ್ನು ನಿರ್ಮಿಸಲು ನೀವು ಕಂಡುಕೊಂಡಿದ್ದಕ್ಕಿಂತ ಉತ್ತಮವಾಗಿ ಪ್ರತಿಯೊಂದು ಪರಿಸರವನ್ನು ಬದಲಾಯಿಸಿ. ಇತರರನ್ನು ಮೆಚ್ಚಿಸಲು ಹಣವನ್ನು ಬಳಸದೆ ಅದನ್ನು ಗೌರವಿಸಿ. ನಿಮ್ಮ ಹೆಸರು ಮತ್ತು ಕೊಟ್ಟ ಮಾತನ್ನು ರಕ್ಷಿಸಿ, ಏಕೆಂದರೆ ಬಲವಾದ ಖ್ಯಾತಿಯು ಸಂಪತ್ತು ಎಂದಿಗೂ ತೆರೆಯಲಾಗದ ಬಾಗಿಲನ್ನು ತೆರೆಯುತ್ತದೆ. ದೇವರನ್ನು ನಿಮ್ಮ ಹೃದಯದಲ್ಲಿ ಇರಿಸಿ ಮತ್ತು ಬುದ್ಧಿವಂತಿಕೆಯಿಂದ ಇತರರಿಗೆ ಸೇವೆ ಮಾಡಿ. ಆದರೆ ನೆನಪಿಡಿ, ಗಡಿಗಳೊಂದಿಗೆ ಇರಬೇಕಾದ ದಯೆ ಮಾತ್ರ ನಿಜವಾದ ಶಕ್ತಿ ಎಂದು ಅರ್ಥಮಾಡಿಕೊಳ್ಳಿ. ಅಂತಿಮವಾಗಿ, ಬಲಿಷ್ಠ ಮಹಿಳೆಯಾಗಿರುವುದು ಕೇವಲ ಜನರ ಗಮನ, ಸೌಂದರ್ಯ ಅಥವಾ ಬೇರೆಯವರ ಅನುಮೋದನೆಯನ್ನು ಹುಡುಕುವುದರ ಬಗ್ಗೆ ಅಲ್ಲ. ಯಾರೂ ನೋಡದಿದ್ದಾಗ ನೀವು ಯಾರಾಗಿರುತ್ತೀರಿ ಎಂಬುದರ ಬಗ್ಗೆ ನಿರ್ಮಿಸಲ್ಪಟ್ಟಿಲ್ಲ. ಬದಲಿಗೆ ನೀವು ಪ್ರತಿದಿನ ತೆಗೆದುಕೊಳ್ಳುವ ಉದ್ದೇಶಪೂರ್ವಕ ನಿರ್ಧಾರಗಳ ಮೇಲೆ ಆಗಿರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.